ಶ್ರೀಕೃಷ್ಣ ಪರಮಾತ್ಮ ನಂದಗೋಕುಲದ ಬಾಲಲೀಲೆಗಳನ್ನು ಮುಗಿಸಿ ವೃಂದಾವನಕ್ಕೆ ಬಂದಿದ್ದಾನೆ. ಅಲ್ಲಿ ಗೋಪಿಕಾ ಸ್ತ್ರೀಯರೊಂದಿಗೆ ವಿಹಾರ ಮಾಡಬೇಕು, ವೃಂದಾವನ ಅಂತ ಸಂಚಾರಿ ಅಂತ ವೃಂದಾವನದಲ್ಲೆಲ್ಲ ಸಂಚಾರ ಮಾಡಬೇಕು ಅಂತ ವೃಂದಾವನಕ್ಕೆ ಬಂದಿದ್ದಾನೆ. ಮುಖ್ಯವಾಗಿ ವೃಂದಾವನದಲ್ಲಿರುವಂಥ ಯಮುನಾ ನದಿ ಕಲುಷಿತವಾಗಿತ್ತು. ಕಾಳಿಂಗ ಸರ್ಪ ಸೇರಿ ನೀರೆಲ್ಲ ವಿಷಮಯ ಆಗಿತ್ತು. ಆ ಕಾಳಿಂಗ ಸರ್ಪವನ್ನು ದಮನ ಮಾಡಿ ಅದನ್ನು ಓಡಿಸಿ ಯಮುನಾ ನದಿಯನ್ನು ಸ್ವಚ್ಛ ಮಾಡಬೇಕು ಅಂತ ಶ್ರೀಕೃಷ್ಣ ವೃಂದಾವನಕ್ಕೆ ಬಂದಿದ್ದಾನೆ. ವೃಂದಾವನಕ್ಕೆ ಬಂದಾಗ ಅಲ್ಲಿ ವೃಂದ ಅಂದರೆ ಸಮೂಹ, ಅಲ್ಲಿರ್ತಕ್ಕಂಥ ಗಿಡ ಮರಗಳ ಸಮೂಹ ಎಲ್ಲವೂ ಕೂಡ ಶ್ರೀಕೃಷ್ಣನನ್ನು ಸ್ವಾಗತ ಮಾಡಿದ್ದಾವೆ. ವಸಂತ ಋತು ಬಂದಿತ್ತು. ವಸಂತ ಋತು ಬಹಳ ವಿಶೇಷವಾದಂಥ ಋತು. ಎಲ್ಲ ಗಿಡ ಮರಗಳು ಚಿಗುರಿರ್ತವೆ. ಅದರಿಂದ ಶ್ರೀಕೃಷ್ಣನನ್ನು ಸ್ವಾಗತ ಮಾಡಿದವು ಗಿಡ ಮರಗಳು. ನವಿಲುಗಳು ವಸಂತ ಋತುವಿನಲ್ಲಿ ಗರಿ ಬಿಡಿಸಿ ಕುಣಿತಾ ಇರ್ತವೆ. ಆ ನವಿಲುಗಳು ತಮ್ಮ ಗರಿ ಬಿಡಿಸಿ ಸ್ವಾಗತ ಮಾಡಿದವು. ವಸಂತ ಋತು ಬಂದಾಗ ಕೋಗಿಲೆ ಇಂಪಾಗಿ ಹಾಡ್ತಾ ಇರ್ತದೆ. ತನ್ನ ಹಾಡಿನಿಂದ ಕೋಗಿಲೆ ಕೃಷ್ಣನನ್ನು ಸ್ವಾಗತ ಮಾಡಿತು. ಇದೇ ರೀತಿ ಗಿಳಿಗಳು ಮಧುರವಾದ ಆಲಾಪದಿಂದ, ಗಿಳಿ ಕಲಿಸಿದ್ರೆ ಮಾತೂ ಬರ್ತದಂತೆ, ಮಧುರವಾದ ಆಲಾಪದಿಂದ ಕೃಷ್ಣನನ್ನು ಸ್ವಾಗತ ಮಾಡಿದ್ದಾವೆ ಗಿಳಿಗಳು. ಹೀಗೆ ಶ್ರೀಕೃಷ್ಣ ವೃಂದಾವನಕ್ಕೆ ಬಂದು ಆನಂದಮಯನಾಗಿ ವಿಹಾರ ಮಾಡ್ತಾ ಇದ್ದಾನೆ. ವೃಂದಾವನಕ್ಕೆ ಬಂದಾಗ ಅಲ್ಲಿ ದನ ಮೇಯಿಸ್ತಾ ಬಲರಾಮನ ಜೊತೆಗೆ ಸಪಾಲಯನ್ ಗೋಪಕ ಬಾಲವೃಂದೈ, ಎಲ್ಲ ಗೊಲ್ಲರ ಹುಡುಗರ ಸಮೂಹದಿಂದ ಕೂಡಿಕೊಂಡು ಬಲೇನ ಸಾಕಂ ಬಲರಾಮನ ಜೊತೆ ಮಾಡಿಕೊಂಡು ಪಶುವತ್ಸಯೂಥಾನ್ ದನಕರುಗಳನ್ನು ಮೇಯಿಸ್ತಾ ಇದ್ದ. ಕಂಸನ ಕಡೆಯಿಂದ ವತ್ಸಾಸುರ, ಬಕಾಸುರ, ಧೇನುಕಾಸುರ, ಅರಿಷ್ಟಾಸುರ, ಕೇಶಿ ಎನ್ನುವಂಥ ಅಸುರ, ಉಗ್ರಾಸುರ, ಅನೇಕ ಜನ ಕಂಸನ ಭೃತ್ಯರು, ಅವರೆಲ್ಲರೂ ಕೂಡ ನಾನಾ ರೂಪದಿಂದ ಬಂದು ಕೃಷ್ಣನನ್ನು ವಧೆ ಮಾಡುವ ಪ್ರಯತ್ನ ಮಾಡಿದರು. ಆದರೆ ಅವರೇ ಸತ್ತು ಹೋದರು ಹೊರತು ಕೃಷ್ಣನಿಗೆ ಯಾವ ರೀತಿಯಾದಂಥ ಬಾಧೆ ಉಂಟಾಗಲಿಲ್ಲ. ಕಂಸನ ಕಡೆಯಿಂದ ಬಂದಂಥ ಬಾಧೆ, ಆ ಪೀಡೆಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡ. ಜೊತೆಗೆ ಪ್ರಾಕೃತಿಕವಾಗಿ ಕೆಲವು ತೊಂದರೆಗಳು ಬಂತು. ಒಂದು ಕಾಳಿಂಗ ಸರ್ಪ ಅನ್ನುವಂಥ ಸರ್ಪ ಯಮುನಾ ನದಿಯಲ್ಲಿ ಒಂದು ಮಡುವಿನಲ್ಲಿ ಸೇರಿತ್ತು. ಆ ನೀರನ್ನು ಕುಡಿದು ಕೂಡಲೇ ದನಕರುಗಳು ಸತ್ತೋಗ್ತಾ ಇದ್ದು. ಯಾಕೆಂದರೆ ಕಾಳಿಂಗ ಸರ್ಪ ವಿಷಕಾರಿ, ಆ ನೀರೆಲ್ಲ ಹಾಳು ಮಾಡಿಬಿಟ್ಟಿತ್ತು. ದನಕಾಯಿ ಹುಡುಗರು ನೀರು ಕುಡಿತಿದ್ರು, ಸತ್ತು ಹೋಗ್ತಿದ್ರು, ದನಕರುಗಳು ಸತ್ತು ಹೋಗ್ತಾ ಇದ್ವು. ಇಂಥ ವಿಪರ್ಯಾಸ ನೋಡಿ ಶ್ರೀಕೃಷ್ಣ ಒಂದು ದಿವಸ ಮನೆಯಿಂದ ಹೊರಡುವಾಗ, ಮನೆ ಅಂದ್ರೇನು ವಸ್ತ್ರಗೃಹ, ಅಲ್ಲೇ ಮನೆಯಿಂದ ಬಿಡಾರ ಮಾಡಿಕೊಂಡು ಕೂತಿದ್ರು. ಅಲ್ಲಿಂದ ವೃಂದಾವನದಲ್ಲಿ ದನ ಮೇಯಿಸಲಿಕ್ಕೆ ಹೋಗುವಾಗ ಬಲರಾಮನಿಗೆ ಹೇಳಿದ್ನಂತೆ, ಅಣ್ಣ ಇವತ್ತು ನೀನು ಬರೋದು ಬೇಡ, ಇಲ್ಲೇ ಇರು, ನಾವಷ್ಟೇ ಹೋಗಿ ದನ ಮೇಯಿಸ್ಕೊಂಡು ಬರ್ತೇವೆ ಅಂತ. ಆಗಲಿಂದ ಅವನು ಯಾಕೆ ಅಂತ ಕೇಳಲಿಲ್ಲ. ಬಲರಾಮ ಅದೆಲ್ಲ ಕೇಳಲಿಲ್ಲ. ಆಗಲಿ ಅಂತ ಅಷ್ಟೇ ಹೇಳಿದ. ಬಲರಾಮ ಉಳ್ಕೊಂಡ. ಕೃಷ್ಣ ಮತ್ತು ಗೊಲ್ಲ ಬಾಲಕರೆಲ್ಲ ಸೇರಿ ವೃಂದಾವನಕ್ಕೆ ಬಂದರು. ಯಾಕೆ ಬಿಟ್ಟು ಬಂದ ಬಲರಾಮನ್ನ ಅಂತಂದರೆ, ಅವತ್ತಿನ ದಿವಸ ಯಮುನಾ ನದಿಯಲ್ಲಿ ಧುಮುಕಿ ಕಾಳಿಂಗ ಸರ್ಪವನ್ನು ದಮನ ಮಾಡಬೇಕಾಗಿದೆ. ಆ ಕಾರ್ಯಕ್ರಮ ಇಟ್ಕೊಂಡಿದ್ದ. ಬಲರಾಮನ ಕರ್ಕೊಂಡು ಹೋದರೆ ಸರಿಯಾಗೋದಿಲ್ಲ. ಯಾಕೆ, ಬಲರಾಮ ಹಾವು ಶೇಷ, ಅದೇ ವಂಶದಲ್ಲಿ ಬಂದವನು ಬಲರಾಮ. ಬಲರಾಮನು ಕೂಡ ಅಷ್ಟೇ ಶೇಷ, ಅದೇ ವಂಶದಲ್ಲಿ ಬಂದದ್ದು ಕಾಳಿಂಗ ಸರ್ಪ. ಏನೇ ಆಗಲಿ ಬಲರಾಮನ ಎದುರುಗಡೆ ಕಾಳಿಂಗವನ್ನು ದಮನ ಮಾಡ್ತಾ ಇದ್ದರೆ ಸ್ವಲ್ಪ ಸಂಕೋಚ ಆಗ್ತದೆ. ಅಣ್ಣ ಏನು ಅಂದ್ಕೋತಾನೋ ಏನೋ ಅಂತ. ಅವನ ವಂಶಕ್ಕೆ ಸೇರಿದ್ದೇ ಕಾಳಿಂಗ ಸರ್ಪ. ಅದಕ್ಕೋಸ್ಕರ ಅವನು ಇಲ್ಲದೆ ಇದ್ದರೆ ನಿಶ್ಚಿಂತೆಯಾಗಿ ತುಳಿದು ಹಾಕಿಬಿಡ್ಬೋದು ಅಂತ ಹೇಳಿ ಬಲರಾಮನ ಬೇಡ ಅಂದಂತೆ ಅವನು ಉಳ್ಕೊಂಡ. ಹೀಗೆ ಬಲರಾಮನ ಬಿಟ್ಟು ಕಾಳಿಂದಿಗೆ ಹೋದ ಅಂತ ಇಷ್ಟಿದೆ. ವಾದಿರಾಜರು ಸ್ವಾರಸ್ಯವಾಗಿ ಹೇಳ್ತಾರೆ, ಬಲರಾಮನ ವಂಶದಲ್ಲಿ ಬಂದಂಥ ಕಾಳಿಂಗನನ್ನು ದಮನ ಮಾಡುವಾಗ ಬಲರಾಮ ಇದ್ದರೆ ಸರಿಯಾಗೋದಿಲ್ಲ ಅಂತ ಹೇಳಿ, ಅವನು ಶೇಷಾವತಾರಿ ಆದ್ದರಿಂದ ಸರಿಯಾಗೋದಿಲ್ಲ ಅಂತ ಬಿಟ್ಟು ಹೋದ. ಆ ಯಮುನಾ ತೀರದಲ್ಲಿ ಒಂದು ಕದಂಬ ವೃಕ್ಷ ಅಂತ ಒಂದು ಮರ ಇತ್ತು. ಕದಂಬ ವೃಕ್ಷ ಅಂತಂದರೆ ಈಚಲ್ ಮರ ಅಂತಾರೆ ನಮ್ಮ ಕಡೆ. ಈಚಲ್ ಮರ ಬಹಳ ಎತ್ತರಕ್ಕೆ ಬೆಳೆದಿತ್ತು.
ಕೃಷ್ಣ ಆ ಮರದ ಮೇಲೇರಿದ. ಯಾಕೆಂದರೆ ಆ ಕಾಳಿಂಗ ಸರ್ಪ ಪಾತಾಳಕ್ಕೆ ಹೋದರೂ ಕೂಡ ತಾನು ಅಲ್ಲಿಯವರೆಗೆ ಹೋಗಿ ಅದನ್ನು ಎತ್ತಿ ತುಳಿದು ಅದನ್ನು ಓಡಿಸ್ಬೇಕು. ಅದಕ್ಕೋಸ್ಕರ ಅಷ್ಟು ಎತ್ತರ ಹೋದನಂತೆ. ನೀರಿನಲ್ಲಿ ಧುಮುಕುವಾಗ ಎತ್ತರದಿಂದ ಧುಮುಕಿದರೆ ಕೆಳಗಿನ ತನಕ ಹೋಗ್ಬೋದು, ಅಲ್ಲಿಂದಲ್ಲೇ ಹಾರಿದರೆ ಮೇಲ್ಮೇಲೆ ತೇಲಾಡಬೇಕಾಗ್ತದೆ. ಹೀಗೆ ಯಮುನಾ ನದಿಯಲ್ಲಿ ಧುಮುಕಿದ. ಆ ಕಾಳಿಂಗ ಸರ್ಪ ಯಮುನಾ ನದಿ ಅಡಿಯಲ್ಲಿ ಸಿಕ್ತು. ಅದನ್ನು ಎತ್ತಿದ. 101 ಹೆಡೆ ಅದಕ್ಕೆ. 101 ಹೆಡೆ ಇದ್ಮೇಲೆ ಎಷ್ಟು ಉದ್ದ ಇರಬಹುದು ನೋಡಿ. 101 ಹೆಡೆ, ಬಹಳ ದೀರ್ಘಕಾಯ. ಕೃಷ್ಣನಿಗಾಗ ಬರೀ 7 ವರ್ಷ. ಅವನನ್ನು ಸುತ್ತ ಹಾಕಿಬಿಡ್ತು ಕಾಳಿಂಗ ಸರ್ಪ. ಅದನ್ನೆಲ್ಲ ಬಿಡಿಸ್ಕೊಂಡು ಬಾಲವನ್ನು ಕೈಯಲ್ಲಿ ಹಿಡ್ಕೊಂಡು ಹೆಡೆ ಮೇಲೆ ನಿಂತಿದ್ದಾನೆ. ಎಲ್ಲ ಚಿತ್ರವೂ ಹಾಗೆ ಬಿಡಿಸಿದ್ದಾರೆ. ಬಾಲ ಕೈಯಲ್ಲಿ, ಹೆಡೆ ಮೇಲೆ ಕೃಷ್ಣ ನಿಂತಿರೋದು. ಮಧ್ಯಾಹ್ನ ಆಗಿದೆ. ಇಷ್ಟೊತ್ತಿಗೆ ಅಲ್ಲಿ ಊಟಕ್ಕೆ ಹೋಗಲಿಲ್ಲ ಕೃಷ್ಣ. ಅಲ್ಲಿ ನಂದಗೋಪ, ಉಪನಂದ, ಯಶೋದೆ ಅವರೆಲ್ಲ ಯಾಕೋ ಕೃಷ್ಣ ಬರಲಿಲ್ಲ, ಈ ಅಪಶಕುನ ಬೇರೆ ಆಗ್ತಾ ಇದೆ, ಏನಾಗಿದೆಯೋ ಏನೋ ಅಂತ ಎಲ್ಲರೂ ಸೇರಿ ಕೃಷ್ಣನ ಹುಡುಕೊಂಡು ಕಾಡಿಗೆ ಬಂದರು, ವೃಂದಾವನಕ್ಕೆ ಬಂದರು. ಇವನು ಬರೇ ಹೆಡೆ ಮೇಲೆ ನಿಂತಿದ್ದ ಕೃಷ್ಣ. ಅವನ ಬಂಧುಗಳೆಲ್ಲ ಕೃಷ್ಣನ ಹುಡುಕೊಂಡು ಬಂದಾಗ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ ಕಾಳಿಂಗ ಸರ್ಪದ ಮೇಲೆ. ಯಾಕೆ ಮಕ್ಕಳ ಸ್ವಭಾವ, ಯಾರಾದರೂ ಬರ್ತಾರೆ ಅಂತ ಮಾತಾಡ್ಕೋತಾ ಇದ್ದರೆ ಹಿರಿಯರು ಅವ್ರ ಕಿವಿಗೆ ಬಿದ್ದಿರ್ತದೆ. ಆಟೋ ಬಂದರೂ ಸಾಕು ಕುಣಿತಾರೆ, ಬಂದರು ಅಂತ. ಅದು ಯಾರು ಎದುರು ಮನೆಯವರು ಬಂದರೂ ಪರವಾಗಿಲ್ಲ, ಬಂದರು ಅಂತ ಕುಣಿತಿರ್ತಾರೆ. ಹಾಗೆ ಶ್ರೀಕೃಷ್ಣ ಕುಣಿದ್ನಂತೆ ಕಾಳಿಂಗ ಸರ್ಪದ ಹೆಡೆ ಮೇಲೆ. ನನ್ನ ಬಂಧುಗಳು ನನ್ನನ್ನು ಹುಡುಕೊಂಡು ಬಂದಿದ್ದಾರೆ ಅಂತ ಕುಣಿತಾ ಇದ್ದಾನೆ. ಬಂಧುಗಳೆಲ್ಲ ಬರುವಾಗ ಅವ್ರಿಗೆ ಹೇಗೆ ಗೊತ್ತಾಯಿತು ಕೃಷ್ಣ ಇರೋ ಜಾಗ ಅಂತಂದರೆ, ಶೇಷ ಮಾರ್ಗಗತ ಇವ ಬಲರಾಮ ದಾರಿ ತೋರಿಸ್ಲಿಕ್ಕೆ ಬಿಟ್ಟೋದದ್ದು ಅದಕ್ಕೆ ಇರಬೇಕು. ಇವನು ದಾರಿ ತೋರಿಸ್ಲಿಕ್ಕೆ ಇಲ್ಲಿರ್ತಾನೆ ಬನ್ನಿ ಕೃಷ್ಣ ಅಂತ ಬಲರಾಮ ತೋರಿಸಿದ ದಾರಿಯಲ್ಲಿ ಎಲ್ಲ ಬಂಧುಗಳು ಕೂಡ ಕೃಷ್ಣನ ಹತ್ತಿರ ಬಂದರು. ಅದು ಹೇಗಾಯಿತು ಅಂತಂದರೆ ಮೋಕ್ಷಕ್ಕೆ ಹೋದಂತೆ ಆಯಿತಂತೆ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶ್ವೇತದ್ವೀಪ, ಅಲ್ಲಿ ಹೋಗಬೇಕು, ಅದೇ ಮೋಕ್ಷ. ಆ ಶ್ವೇತದ್ವೀಪಕ್ಕೆ ಹೋಗಲಿಕ್ಕೆ 2 ಮಾರ್ಗ, ಒಂದು ಗರುಡ ಮಾರ್ಗ, ಶೇಷ ಮಾರ್ಗ ಅಂತ 2 ಮಾರ್ಗ ಇದೆ. ಬಲರಾಮ ತೋರಿಸಿದ ಮಾರ್ಗದಲ್ಲಿ ಬಂದರು ಅಂದರೆ ಶೇಷ ಮಾರ್ಗದಲ್ಲಿ ಕೃಷ್ಣನ ಹುಡ್ಕೊಂಡು ಬಂದು ಮೋಕ್ಷಕ್ಕೆ ಬಂದ ಹಾಗೆ ಆಯಿತು ಅಂತಾರೆ. ಬಲರಾಮನಾದರೂ ಹೇಗೆ ಹೋದ ಅಂದರೆ ಕೃಷ್ಣನ ಹೆಜ್ಜೆ ಗುರುತು ನೋಡಿಕೊಂಡು ಹೋದನಂತೆ. ಕೃಷ್ಣನ ಪಾದದ ಗುರುತು ಮೂಡಿತ್ತು. ಪ್ರತಿಯೊಂದು ಹೆಜ್ಜೆ ಗುರುತಿನ ಮೇಲೆ ಚಕ್ರ, ಶಂಖ, ಗದಾ, ಪದ್ಮಗಳ ರೇಖೆ ಅಲ್ಲಿ ಮೂಡಿತ್ತು. ಅದನ್ನು ನೋಡಿಕೊಂಡು ಬಂದಾಗ ಕೃಷ್ಣ ಕಾಣಿಸಿದ. ಕೃಷ್ಣ ಅವನನ್ನು ನೋಡಿ ಇವರೆಲ್ಲ ಸಂತೋಷಪಟ್ಟರು. ಕೃಷ್ಣನೂ ಕೂಡ ಸಂತೋಷದಿಂದ ಕುಣಿಲಿಕ್ಕೆ ಶುರು ಮಾಡಿದ. ಕಾಳಿಂಗ ಸರ್ಪದ ಹೆಡೆ ಮೇಲೆ ಎಂಥ ನರ್ತನ! ಸುತ್ತಲೂ ಯಮುನಾ ನದಿ, ಮಧ್ಯದಲ್ಲಿ 101 ಹೆಡೆಯ ಕಾಳಿಂಗ ಸರ್ಪ, ಅದರ ಮೇಲೆ ಕೃಷ್ಣ ಕುಣಿತಾ ಇದ್ದಾನೆ. ಈ ನರ್ತನೋತ್ಸವ ಮಾಡುವಾಗ ಪಕ್ಕವಾದ್ಯಗಳೆಲ್ಲ ಇರಬೇಕು. ಒಳ್ಳೆ ರಂಗಸ್ಥಳ. ಕಾಳಿಂಗ ಸರ್ಪದ ಹೆಡೆ, ಸುತ್ತಲೂ ನೀರು, ಅಲ್ಲಿ ಕೃಷ್ಣ ಕುಣಿಯುವಾಗ ಪಕ್ಕವಾದ್ಯ ಬೇಕಲ್ಲ. ಕಾಳಿಂಗ ಸರ್ಪದ ಹೆಡೆ ಮೇಲೆ ಕೃಷ್ಣ ಕುಣಿತಾ ಇರುವಾಗ ಸತ್ಯಲೋಕದಿಂದ ಬ್ರಹ್ಮದೇವರು ಬಂದು ಮೃದಂಗ ನುಡಿಸಿದ್ದಾರಂತೆ. ಅನೀನದತ್ ಪದ್ಮಭವೋ ಮೃದಂಗಂ, ಕಿಂಪುರುಷ ಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡ್ತಾ ಇದ್ದಾನಂತೆ. ಬ್ರಹ್ಮದೇವರ ಮೃದಂಗ, ಹನುಮಂತನ ಹಾಡು, ಕೈಲಾಸದಿಂದ ರುದ್ರದೇವರು ಬಂದು ತಾಳ ಹಾಕ್ತಾ ಇದ್ದಾರಂತೆ. ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಗೋಪಾಲ ಬಾಲಮೌಲಿಯಾದಂಥ ಕೃಷ್ಣ ಈ ಪಕ್ಕವಾದ್ಯದೊಂದಿಗೆ ನರ್ತನ ಮಾಡಿದ. ಇದನ್ನೇ ದಾಸರು, ಕನಕದಾಸರು ಹೇಳ್ತಾರೆ. ಡೊಲ್ಲಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ಕಟ್ಟಿದಾನ್ಮ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚೆಲುವ ಕನಕಪ್ಪ ಕುಣಿದಾನ್ಮ್ಯ ಅಂತ ಇದನ್ನೇ ದಾಸರು ಪದ್ಯದಲ್ಲಿ ಹೇಳ್ತಾರೆ. ಒಂದು ಕಡೆ ಹೀಗೆ ಇದನ್ನು ಉಪನ್ಯಾಸ ಮಾಡಿದೆ ಈ ಶ್ಲೋಕ. ಬ್ರಹ್ಮದೇವರು ಮೃದಂಗ ನುಡಿಸಿದರು, ಹನುಮಂತ ಹಾಡಾಡಿದ, ತಾಂಡವ ನೃತ್ಯ ವಿಶಾರದರಾದಂಥ ರುದ್ರದೇವರು ತಾಳ ಹಾಕಿದರು, ಕೃಷ್ಣ ಕುಣಿದ ಅಂದಾಗ ಒಬ್ಬರು ಪ್ರಶ್ನೆ ಕೇಳಿದರು, ಹನುಮಂತನಿಗೆ ಹಾಡ್ಲಿಕ್ಕೆ ಬರ್ತದೇನ್ರಿ ಅಂತ ಕೇಳಿದರು. ರಾಮಾಯಣದಲ್ಲಿ ಒಂದು ಪ್ರಸಂಗ ಇದೆ, ಹೇಳ್ತೇನೆ ಅಂತಂದೆ ಅವರಿಗೆ. ರಾಮದೇವರು ರಾವಣ ಕುಂಭಕರ್ಣರನ್ನ ವಧೆ ಮಾಡಿ ಅಯೋಧ್ಯೆಗೆ ಬಂದ ಮೇಲೆ ಭರತ ರಾಮದೇವರಿಗೆ ಒಂದು ಪಟ್ಟಾಭಿಷೇಕ ಅಂತ ಏರ್ಪಾಡು ಮಾಡಿದ. ರಾಮ ಹೊಸದಾಗಿ ಬಂದಿದ್ದಾನೆ, 14 ವರ್ಷ ವನವಾಸ ಮುಗಿಸಿ. ಬಹಿರಂಗ ಸಭೆಯಲ್ಲಿ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ. ಬಂಡೆಗಲ್ಲುಗಳೆಲ್ಲ ಬಂಡೆಕಲ್ಲಿದ್ದು ಎಲ್ಲರೂ ಅದರಲ್ಲಿ ಕೂತಿದ್ದಾರೆ. ಒಂದು ಸ್ಟೇಜ್ ಕಟ್ಟಿದ್ದಾರೆ. ಅಲ್ಲಿ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ. ನಡೀತು. ರಾಮದೇವರಿಗೆ ಪಟ್ಟಾಭಿಷೇಕೋತ್ಸವ ಆಯಿತು.
ಆಮೇಲೆ ರಾಮ ಹೇಳಿದ್ನಂತೆ, ನಾರದರು ಕೂತಿದ್ರು ಪಟ್ಟಾಭಿಷೇಕಕ್ಕೆ ಅಂತ. ತುಂಬೂರು ನಾರದರು ಅವರೆಲ್ಲ ಬಂದು ಮೊದಲನೇ ಸಾಲಿನಲ್ಲಿ ಕೂತಿದ್ರಂತೆ ಎದುರಿಗೆ. ರಾಮದೇವರು ಹೇಳಿದರು, ನಾರದರೆ, ನನ್ನ ಪಟ್ಟಾಭಿಷೇಕ ಮಹೋತ್ಸವ, ಅಯೋಧ್ಯೆಯ ಪ್ರಜೆಗಳು ಸೇರಿದ್ದಾರೆ, ಕಿಷ್ಕಿಂಧೆಯ ಕಪಿಗಳೆಲ್ಲ ಸೇರಿದ್ದಾರೆ, ಇವರೆಲ್ಲರಿಗೂ ಕೂಡ ಮನರಂಜನೆ ಆಗಬೇಕು, ನಿಮ್ಮಿಂದ ಒಂದು ಹಾಡಾಗಲಿ ಅಂತ ಅಂದಂತೆ. ನಾರದರು ಎದ್ದು ನಿಂತುಕೊಂಡು ಒಂದು ಸಲ ಆ ಕಡೆ ನೋಡಿದ್ರಂತೆ. ಆಡಿಯನ್ಸ್ ಎಷ್ಟು ಜನ ಬಂದಿದ್ದಾರೆ ನೋಡೋಣ ಅಂತ ನೋಡಿದರು. ಆಡಿಯನ್ಸ್ ಇದ್ದರೆ ಒಳ್ಳೆ ಮೂಡ್ ಬರ್ತದೆ. ನೋಡಿದರು, ಕಪಿಗಳೇ ಜಾಸ್ತಿ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕಪಿಗಳು ಬಂದಿದ್ದು. ಸಮುದ್ರ ಸೇತುವೆ ಕಟ್ಟಲಿಕ್ಕೆ ಕಪಿಗಳೇ ಇಣಕ್ತಾ ಇದ್ದು, ಅದೇ ಜಾಸ್ತಿ ಇತ್ತು. ನಾರದರು ಕೈ ಜೋಡಿಸಿ ಹೇಳಿದ್ರಂತೆ, ಪ್ರಭು ರಾಮಚಂದ್ರ, ಇವತ್ತು ಯಾಕೋ ನನಗೆ ಸ್ವಲ್ಪ ತಲೆನೋವು, ಮೂಡಿಲ್ಲ ಅಂದ್ರಂತೆ. ಹಾಡು ಹಾಡ್ಲಿಕ್ಕೆ ಮೂಡಿಲ್ಲ, ಇನ್ನೊಂದು ಯಾವುದಾದ್ರೂ ಸಂದರ್ಭ ಇದ್ದರೆ ಹೇಳು, VIP ಬಂದಾಗೆಲ್ಲ ಹೇಳು. ಬರೀ ಕೋತಿಗಳು ಕೂತಿದ್ದಾವೆ, ಕೋತಿಗಳ ಮುಂದೆ ನಾನೇನು ಹಾಡಾಡಲಿ? ಇನ್ನೊಂದು ಸಲ ಯಾವುದಾದ್ರೂ ದೊಡ್ಡ ಸಮಾರಂಭ ಇದ್ದರೆ ಪ್ರಾರ್ಥನೆ ನಾರದರಿಂದ ಅಂತ ನೀನು ಹಾಕಿಬಿಡು ಸಾಕು, ನಾನು ಏನಿದ್ರೂ ಕ್ಯಾನ್ಸಲ್ ಮಾಡಿ ಬಂದು ಹಾಡ್ತೇನೆ, ಕೋತಿಗಳ ಮುಂದೆ ಮಾತ್ರ ಹಾಡ್ಲಿಕ್ಕೆ ನನಗೆ ಮೂಡಿಲ್ಲ, ಕೂಡ್ರಿ ಇನ್ನಂತ ಅಂದ. ರಾಮನ್, ನೀವು ಕೂತ್ಕೊಳ್ಳಿ, ಹಾಗಾದರೆ ಬೇಡ, ಇಲ್ಲಿ ಹನುಮಪ್ಪ ಇದ್ದಾನೆ, ಹನುಮಂತ ಹಾಡ್ತಾನೆ ಬೇಕಾರೆ ಅಂತ. ಅಲ್ಲೇ ಪಾದಬುಡದಲ್ಲಿ ಹನುಮಂತ ತಲೆ ತೆಗಿಸಿ ಕೂತಿದ್ದ. ಹನುಮಂತ ಹಾಡ್ತಾನೆ ಬೇಕಾರೆ ಅಂತ ಅಂದು ಕೂಡಲೇ ಹಾಡು ಶುರುವಾಯಿತು ಹನುಮಂತಂದು. ನೀ ಹಾಡು ಅಂತ ಹೇಳಬೇಕಾಗಿಲ್ಲ, ಕರೆಂಟ್ ಬಂದ ಕೂಡಲೇ ಶುರುವಾಗ್ತದೆ ನೋಡ್ರಿ. ಹಾಗೆ ಅಷ್ಟು ಹೇಳಿದ್ದೇ ತಡ ಹನುಮಂತನ ಹಾಡು ಶುರುವಾಯಿತು. ಅದ್ಭುತವಾದ ಭಕ್ತಿ, ಹಾಡಿಗೆ ರಾಗ ತಾಳಕ್ಕಿಂತ ಭಕ್ತಿ ಬೇಕು, ಅದು ಆಕರ್ಷಣೆ ಮಾಡ್ತಿದೆ. ಭಕ್ತಿಯಿಂದ ಹನುಮಂತ ಹಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಆ ಹಾಡಿಗೆ ಮೈ ಮರೆತು ತಾಳ ಹಾಕ್ತಾ ಇದ್ದಾರೆ. ಗೊತ್ತಿದ್ದವರು ಗೊತ್ತಿದ್ದವರು ಎಲ್ಲರೂ ತಮ್ಮ ತಮ್ಮ ತೊಡೆ ಮೇಲೆ ಕೈ ತಾಳ ಹಾಕ್ತಾರೆ ಹಾಡುವಾಗ. ಎಲ್ಲರೂ ತಾಳ ಹಾಕ್ತಿದ್ದಾರೆ, ಹನುಮಂತ ಹಾಡ್ತಾ ಇದ್ದಾನೆ. ನಾರದರಿಗೂ ಕೂಡ ಅವರು ಸ್ವಲ್ಪ ಸಂಗೀತಜ್ಞರು, ತಾಳ ಹಾಕಬೇಕು ಅಂತ ಅನಿಸ್ತು. ವೀಣೆ ತೊಡೆ ಮೇಲೆ ಇಟ್ಕೊಂಡು ಕೂತಿದ್ರು. ಅದು ಸ್ವಲ್ಪ ಅಡ್ಡ ಆಯಿತು. ಆ ವೀಣೆ ತೆಗೆದು ಪಕ್ಕಕ್ಕಿಟ್ರು, ದೊಡ್ಡ ಬಂಡೆಕಲ್ಲು, ಅದ್ರ ಮೇಲೆ ವೀಣೆ ಇಟ್ಟರು. ತಾಳ ಹಾಕ್ತಾ ಕೂತ್ಕೊಂಡ್ರು. ಹನುಮಂತನ ಹಾಡು ಬಂತು, ಮುಗಿತು, ಮುಂದೋಯ್ತು, ಪರಾಕಾಷ್ಠೆ ಮುಟ್ಟಿತು, ಅಂಕಿತ ಬಂತು. ಎಲ್ಲರೂ ಮೈ ಮರೆತು ಮೋಕ್ಷಕ್ಕೆ ಹೋದಂಗಾಗಿದೆ. ಎಲ್ಲಿದ್ದೇವೆ ಅಂತ ಯಾರಿಗೂ ಎಚ್ಚರಿಕಿಲ್ಲ. ಅಂಕಿತ ಬಂದು ಹಾಡು ಮುಗಿದ ಮೇಲೆ 5 ನಿಮಿಷ ಆದಮೇಲೆ ಎಲ್ರಿಗೂ ಎಚ್ಚರ ಆಯಿತು. ಎಲ್ಲಿದ್ದೀವಿ ನಾವು ಅಂತ ಎಚ್ಚರ ಆಯಿತು. ಎಲ್ಲರೂ ಹೋಗಿ ಬರ್ತೀವಿ ಅಂತ ನಮಸ್ಕಾರ ಮಾಡಿ ಹೊರಟರು. ನಾರದರು ಕೂಡ ಹೋಗಿ ಬರ್ತೀವಿ ಅಂತ ನಮಸ್ಕಾರ ಮಾಡಿ ನೋಡ್ತಾರೆ, ಆ ವೀಣೆ ಫಿಕ್ಸ್ ಆಗಿ ಹೋಗಿದೆ ಕಲ್ಲಿನಲ್ಲಿ. ಯಾಕೆ ಅಂದರೆ ಹನುಮಂತ ಹಾಡುವಾಗ ಆ ಭಕ್ತಿಯಿಂದ ಹಾಡು ಕೇಳಿ ಎಲ್ರಿಗೂ ಹೃದಯ ಕರಿಗೆ ಹೋಗಿತ್ತಂತೆ. ಹೃದಯ ಕರಿಗೆ ಆನಂದ ಬಾಷ್ಪ ಕಣ್ಣಲ್ಲಿ. ಕಲ್ಲು ಕರಗಿ ಬಿಟ್ಟಿತ್ತಂತೆ. ಕಲ್ಲು ಕರಗಿತ್ತು. ಹಾಡು ಮುಗಿದ ಕೂಡಲೇ ಕಲ್ಲು ಗಟ್ಟಿ ಆಯಿತು, ವೀಣೆ ಕಲ್ಲಿನಲ್ಲಿ ಫಿಕ್ಸ್ ಆಗೋಯ್ತು. ಒಲೆ ಮೇಲಿಂದ ಪಾಕ ಇಳಿಸಿದರೆ ಶೇಂಗಾ ಎಲ್ಲ ಅಲ್ಲಿ ಸಿಗಾಕೊಂಡ್ಬಿಡ್ತದೆ ನೋಡ್ರಿ. ಆರಿದ ಮೇಲೆ ಬಿಸಿ ಇದ್ದಾಗಿರ್ತದೆ, ಆರಿದ ಮೇಲೆ ಸಿಗಾಕೊಂಡ್ಬಿಡ್ತದೆ. ಹಾಗಾಯಿತು, ವೀಣೆ ಕಲ್ಲಿನಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಎಲ್ಲರೂ ಎದ್ದು ಹೊರಡ್ಲಿಕ್ಕೆ ತಯಾರಾಗಿದ್ದಾರೆ. ಕೂಡಲೇ ನಾರದರು ಎದ್ದು ಹೇಳಿದ್ರಂತೆ, ಇನ್ನೂ ಕಾರ್ಯಕ್ರಮ ಮುಗಿದಿಲ್ಲ, ಎಲ್ಲರೂ ಕೂಡ್ರಿ ಅಂತಂದರು. ಯಾಕೆ ಅಂತ ಗೊತ್ತಿಲ್ಲ ಯಾರಿಗೂ. ಕಾರ್ಯಕ್ರಮ ಮುಗಿದಿಲ್ಲ, ಕೂಡ್ರಿ, ಎಲ್ಲರೂ ಕೂತರು. ಆಮೇಲೆ ನಾರದರು ಹೇಳಿದ್ರಂತೆ, ಪ್ರಭು ಹನುಮಂತ ದೇವ್ರೇ, ಹನುಮಂತ ಒಂದೇ ಒಂದು ಹಾಡು ಹಾಡಿದಿ, ನಮಗಿದರಿಂದ ತೃಪ್ತಿ ಆಗಿಲ್ಲ, ಇನ್ನೊಂದು ಹಾಡಬೇಕು ನೀನು ಅಂತಂದರು. ಹೌದು ಅಂದರು ಎಲ್ಲರೂ. ಯಾಕೆ ಹಾಡಿಸ್ತಿದ್ದಾರೆ ಅಂತ ನಾರದರು ಗೊತ್ತಿಲ್ಲ ಯಾರಿಗೂ ಕೂಡ. ಇನ್ನೊಂದು ಹಾಡು ಹಾಡಬೇಕು ಅಂದಾಗ ಎಲ್ಲರೂ ಆಗಲಿ ಅಂತಂದರು. ಹನುಮಂತ ಮತ್ತೆ ಶುರು ಮಾಡಿದ. ನಾರದರು ಆ ವೀಣೆನೇ ನೋಡ್ತಾ ಕೂತಿದ್ದಾರೆ. ಈ ಸಲ ಕಲ್ಲು ಕರಗಿದಾಗ ವೀಣೆ ತೊಗೊಂಡ್ಬಿಡ್ಬೇಕು ಅಂತ, ಇಲ್ದಿದ್ರೆ ಮತ್ತೆ ವೀಣೆ ತಪ್ಪಿ ಹೋಗ್ತದೆ. ನಾರದರಿಗೂ ಕಂಟ್ರೋಲ್ ತಪ್ತಾ ಇದೆ. ಆ ಹನುಮಂತನ ಹಾಡು ಕೇಳಿ ಮೈ ಮರಿತಾ ಇದ್ದಾರೆ, ಆದರೂ ಕಂಟ್ರೋಲ್ ಮಾಡಿಕೊಂಡು ಕಲ್ಲು ನೋಡ್ತಾ ಕೂತಿದ್ರಂತೆ. ಈ ನಾರದರಿಗೆ ಕಂಟ್ರೋಲ್ ತಪ್ತಾ ಇದೆ, ಆದರೂ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡು ಕಣ್ಣು ನೋಡ್ತಾ ಇದ್ರಂತೆ. ಕಲ್ಲು ಕರಗಿತು, ಪರಾಕಾಷ್ಠೆ ಬಿಡ್ತು, ಕಲ್ಲು ಕರಗಿತು, ವೀಣೆ ಎತ್ಕೊಂಡ್ಬಿಟ್ರಂತೆ ಮೊದಲು. ಆಮೇಲೆ ಗಟ್ಟಿ ಆದರೂ ಪರವಾಗಿಲ್ಲ ಅಂತ ಕಪಿಗಳ ಮುಂದೆ ನಾನೇನು ಹಾಡಲಿ ಅಂತ ನಾರದರು ಅಂದದ್ದಕ್ಕೆ ಹನುಮಂತ ಹೀಗೆ ನಾರದರು ವೀಣೆನೇ ಕೈ ತಪ್ಪಿ ಹೋಗೋ ಹಾಗೆ ಮಾಡಿದ್ನಂತೆ. ಅಂಥ ಹಾಡು ಹನುಮಂತಂದು. ಈಗ ರಾಮದೇವರ ಕಾಲದಲ್ಲಿ ಹಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ. ಕೃಷ್ಣ ನರ್ತನ ಮಾಡುವಾಗ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಹೀಗೆ ಕಾಳಿಂಗ ದಮನ ಮಾಡಿ ನೀರನ್ನು ಸ್ವಚ್ಛ ಮಾಡಿದ ಯಮುನಾ ನದಿಯನ್ನು. ವಾದಿರಾಜರು ಹೇಳ್ತಾರೆ, ಪರಮಾತ್ಮನಿಗೆ ನೀರು, ಪರಿಸರ ಇದೆಲ್ಲ ಸ್ವಚ್ಛ ಇರಬೇಕು. ಹಾಗಿದ್ದರೆ ಮಾತ್ರ ಅವನ ಸನ್ನಿಧಾನ ಇರ್ತದೆ. ವೃಂದಾವನಕ್ಕೆ ಬಂದದ್ದೇ ಅದಕ್ಕಂತೆ. ಮನಪ್ರಿಯನಾದಂತಹ ಕೃಷ್ಣ ಮನೋಜ್ಞವಾದ ವೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದ. ಅಲ್ಲಿ ಯಮುನಾ ನದಿ ಹಾಳಾದ್ರಿಂದ ಅದನ್ನು ಕೂಡ ಸ್ವಚ್ಛ ಮಾಡಿದ. ಯಮುನಾ ನದಿ ಹಾಳು ಮಾಡಿದಂಥ ಕಾಳಿಂಗ ಸರ್ಪವನ್ನು ತುಳಿದು ಹಾಕಿದ, ಅದನ್ನು ದಮನ ಮಾಡಿದ. ಯಾರು ನದಿಯನ್ನು ಹಾಳು ಮಾಡ್ತಾರೋ ಅವ್ರ ತಲೆ ಮೇಲೆ ಮೆಟ್ಟುತ್ತಾನೆ ಪರಮಾತ್ಮ ಅಂತ ಅರ್ಥ.
ಇವತ್ತು ಎಲ್ಲ ನದಿಗಳನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಏನು ಮಾಡಬಾರ್ದು ಕೆಲಸ ಮಾಡ್ತಾರೆ, ಒಗಿಬಾರ್ದು ಬಟ್ಟೆ ಒಗಿತಾರೆ, ನದಿಯಲ್ಲಿ ಮುಳುಗಲಿಕ್ಕೆ ಸಾಧ್ಯ ಇಲ್ಲ ಹೋಗಿ. ಅಂತಹ ಪ್ರಸಂಗ ಎಲ್ಲ ನದಿಗಳಿಗೂ ಕೂಡ ಬರ್ತಾ ಇದೆ. ಅದಾಗಬಾರ್ದು ಅಂತ ಕೃಷ್ಣ ತೋರಿಸಿದ್ದಾನೆ. ಅವತ್ತು ರಾತ್ರಿಯೇ ಅಲ್ಲೇ ವೃಂದಾವನದಲ್ಲೇ ಮಲಗಿದಾಗ ಕಾಡಿಗೆ ಬೆಂಕಿ ಹತ್ತಿತ್ತಂತೆ. ಅವತ್ತೇ ರಾತ್ರಿ ದಾವಾಗ್ನಿ ಅಂತಾರೆ, ಕಾಡಿಗಿಚ್ಚು ಅಂತ. ಇಡೀ ಕಾಡಿಗೆ ಬೆಂಕಿ ಹತ್ತಿ ಬಿಡ್ತದೆ ಒಂದೊಂದು ಸಲ. ಆ ರೀತಿ ಬೆಂಕಿ ಹತ್ತಿತು. ಎಲ್ಲರೂ ಕೂಡ ಝಳಕ್ಕೆ ಎದ್ದು ಕೃಷ್ಣ ಬಲರಾಮ ಅಂತ ಕೂಗ್ತಾ ಇದ್ದಾರೆ. ಕೃಷ್ಣ ಎದ್ದು ನೋಡಿದ, ಕಾಡಿಗಿಚ್ಚು ಹಬ್ಬಿಬಿಟ್ಟಿತ್ತು ಎಲ್ಲ ಕಡೆ. ಬಾಯಿ ತೆಗೆದು ಇಡೀ ಕಾಡಿನ ಬೆಂಕಿಯನ್ನು ಬಾಯಿಯಲ್ಲಿ ಹೀರ್ಕೊಂಡ್ಬಿಟ್ನಂತೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಪರಮಪುರುಷನಾದ ಪರಮಾತ್ಮನಿಂದ ಅಗ್ನಿ ಹುಟ್ಟಿದ್ದು ಅವನ ಬಾಯಿಯಲ್ಲೇ ಹೋಗಿ ಅಗ್ನಿ ಸೇರಿತು ಅಂತ ವಾದಿರಾಜರು ಹೇಳ್ತಾರೆ. ಭಗವಂತನ ಬಾಯಿಂದಲೇ ಅಗ್ನಿ ಹುಟ್ಟಿದ್ದು ಬಾಯಿ ಒಳಗೆ ಹೋಗಿ ಸೇರಿತು. ಹೀಗೆ ಕಾಡಿಗಿಚ್ಚನ್ನು ಕುಡಿದು ದಾವಾಗ್ನಿಪಾನ ಮಾಡಿ ದನ ಕರುಗಳು ಗೊಲ್ಲರು ಬಾಲಕರು ವೃದ್ಧರು ಎಲ್ಲರನ್ನೂ ರಕ್ಷಣೆ ಮಾಡಿದ. ಒಬ್ಬರಿಗೂ ಒಂದು ಅನಾಹುತನೂ ಕೂಡ ಆಗಲಿಲ್ಲ. ಇದು ಕೃಷ್ಣನ ದಯೆ. ಇವತ್ತು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋರಲ್ಲಿ ಕಾಡಿಗೆ ಹತ್ತಿದ ಬೆಂಕಿ ಕುಡಿತಕ್ಕಂಥ ಪರಮಾತ್ಮ ಎಲ್ಲಿ ಯೋಚನೆ ಮಾಡಿ. ಆಮೇಲೆ ಗ್ರೀಷ್ಮ ಋತು ಬಂತು. ಹೀಗೆ ಒಂದೊಂದೇ ಋತುಗಳು ಬಂದಾಗ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಮಹಾಕಾವ್ಯ ಅಂತಂದರೆ ಎಲ್ಲ ಋತುಗಳ ವರ್ಣನೆ, ಸಮುದ್ರ ವರ್ಣನೆ ಇದೆಲ್ಲ ಬೇಕು ಅಂತ ಅದನ್ನು ಮಾಡಿದ್ದಾರೆ. ಶರದ್ ಋತು ಬಂದಾಗ ಅದೆಲ್ಲ ಬಹಳ ಸ್ವಾರಸ್ಯವಾಗಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ವೇಣುನಾದ ಮಾಡಬೇಕು ಅಂತ ಮೊದಲು ವರ್ಷಾಕಾಲ ಬಂತು, ಮಳೆ ಸುರಿಯಿತು, ಅಖಂಡ ಮಳೆ. ಒಮ್ಮೆ ಎಲ್ಲ ಯಾದವರು ಸೇರಿ ಇಂದ್ರನಿಗೊಂದು ಪೂಜೆ ಮಾಡಲಿಕ್ಕೆ ಹೊರಟಿದ್ದರಂತೆ. ಇಂದ್ರ ಮಖ ಅಂತ ಅದನ್ನು ಕರೀತಾರೆ. ವರ್ಷಕ್ಕೊಂದು ಸಲ ಇಂದ್ರ ಮಖ ಅಂತ ಮಾಡೋದು ಪದ್ಧತಿ. ಇಂದ್ರದೇವರಿಗೆ ಪೂಜೆ ಮಾಡ್ತಾ ಇದ್ರು. ಕೃಷ್ಣ ಬಂದು ತಡೆದ. ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ? ನಮ್ಮ ದೇವತೆ ಯಾರು? ಗೋವರ್ಧನ ಪರ್ವತ. ಗೋವರ್ಧನ ಪರ್ವತವನ್ನು ಅವಲಂಬಿಸಿಕೊಂಡು ನಾವಿದ್ದೇವೆ. ನಮ್ಮ ದೇವರನ್ನು ನಾವು ಪೂಜೆ ಮಾಡಬೇಕು. ನಮಗೆ ಅನ್ನ ಕೊಡೋ ದೇವರು ಯಾರು? ಅವರನ್ನು ಪೂಜೆ ಮಾಡಬೇಕು. ಅನ್ನ ಕೊಡದೇ ಇರುವಂಥ ದೇವರನ್ನು ಪೂಜೆ ಮಾಡಿ ಏನು ಉಪಯೋಗ? ಬರೀ ಖರ್ಚಷ್ಟೇ. ಪೂಜೆ ಮಾಡಬೇಕು. ನಮಗೆ ಅನ್ನ ಕೊಡೋರನ್ನ ಮೊದಲು ಮಾಡಬೇಕು. ಗೋವರ್ಧನ ಪರ್ವತ ನಮಗೆ ಅನ್ನ ಕೊಡುವಂಥದ್ದು. ಯಾಕೆಂದರೆ ಅದು ನಾವು ಗೋಜೀವಿಗಳು, ಗೊಲ್ಲರು. ಗೋವರ್ಧನ ಪರ್ವತವನ್ನು ಆಶ್ರಯಿಸಿಕೊಂಡಿದ್ದೀವಿ. ಗೋವರ್ಧನ ಪರ್ವತದಲ್ಲೇ ದನಗಳು ಮೇಯೋದು. ಆದ್ದರಿಂದ ಏನಿದ್ರು ಗೋವರ್ಧನಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಬೇಡ ಅಂತ ಕೃಷ್ಣ ಹೇಳಿದ. ಎಲ್ಲರೂ ಕೃಷ್ಣನ ಮಾತು ಕೇಳಿ ಗೋವರ್ಧನಕ್ಕೆ ಪೂಜೆ ಮಾಡಿದರು. ಗೋವರ್ಧನಕ್ಕೆ ಪೂಜೆ ಮಾಡಿ ಮುಗಿಸಿದರು. ಇಂದ್ರನಿಗೆ ಸಿಟ್ಟು ಬಂತು. ನನಗೆ ಮಾಡಬೇಕಾದ ಪೂಜೆಯನ್ನು ವರ್ಷಕ್ಕೊಂದು ಬಾರಿ ನನಗೆ ಸಲ್ಲಿಸಬೇಕಾದ ಕಾಣಿಕೆ, ಕಪ್ಪ ಕಾಣಿಕೆ, ನೈವೇದ್ಯ ಎಲ್ಲವನ್ನು ಗೋವರ್ಧನಕ್ಕೆ ಮಾಡಿದರು. ಯಾರೋ ಒಬ್ಬ ದನಕಾಯಿ ಹುಡುಗನ ಮಾತು ಕೇಳಿ ಇಂದ್ರನಿಗೆ ಅಷ್ಟೇ ಕಾಣಿಸಿಬಿಟ್ಟ. ಕೃಷ್ಣ ದನಕಾಯಿ ಹುಡುಗನಾಗಿ ಕಾಣಿಸಿದ್ದ. ಸ್ವಲ್ಪ ಅಸುರಾವೇಶ ಮನಸ್ಸಿನಲ್ಲಿ ಕವಿದು ಹಾಗಾಗಿತ್ತು. ಕೃಷ್ಣನ ಮಾತು ಕೇಳಿ, ಒಬ್ಬ ದನಕಾಯಿ ಹುಡುಗನ ಮಾತು ಕೇಳಿ ನನ್ನ ಪೂಜೆ ನಿಲ್ಲಿಸಿದ್ರಲ್ಲ ಅಂತ ಇಂದ್ರ ಸಿಟ್ಟಾಗಿ ಪ್ರಳಯ ಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ. ಅಖಂಡ ಮಳೆ ಸುರಿಬೇಕು ನಂದಗೋಕುಲದಲ್ಲಿ. ನನ್ನನ್ನು ತಿರಸ್ಕಾರ ಮಾಡಿದ್ದಾರಲ್ಲಿ ಅವರೆಲ್ಲ. ನನಗೆ ಪೂಜೆ ಮಾಡೋದು ಬಿಟ್ಟು ಗೋವರ್ಧನಕ್ಕೆ ಮಾಡಿದ್ದಾರೆ. ಆದ್ದರಿಂದ ಅಖಂಡ ಮಳೆ ಸುರಿದು ಆ ನಂದಗೋಕುಲದವರ ಆಸ್ತಿ ಪಾಸ್ತಿ, ಮನೆ, ದನ, ಕರು ಎಲ್ಲ ಕೊಚ್ಚಿ ಹೋಗಬೇಕು ನೀರಿನಲ್ಲಿ, ಪ್ರವಾಹದಲ್ಲಿ. ಅಂಥ ಅನಾಹುತ ಆಗಿಬಿಡಬೇಕು ಅಂತ ಆಜ್ಞೆ ಮಾಡಿದ ಇಂದ್ರ. ಕೃಷ್ಣನ ವಿರುದ್ಧವಾಗಿ ಇಂಥ ಕಾರ್ಯಾಚರಣೆ ಮಾಡಲಿಕ್ಕೆ ಹೊರಟ. ಶುರುವಾಯಿತು ಮಳೆ. ನಿಲ್ತದೆ ಅಂತಂದರೆ ನಿಲ್ಲಕ್ಕೇ ಇಲ್ಲ. ಅಖಂಡ ಮಳೆ. ಒಂದೊಂದು ನೀರಿನ ಹನಿ ಆನೆ ಸೊಂಡಿಲು ಗಾತ್ರ ಬೀಳಲಿಕ್ಕೆ ಶುರುವಾಯ್ತದೆ. ಅಂಥ ಗಂಭೀರವಾದ ಅಖಂಡವಾದ ಮಳೆ ಬರ್ತಾ ಇದೆ. ಎಲ್ಲರೂ ಕೃಷ್ಣನ ಹತ್ರ ಬಂದರು. ನಿನ್ನ ಮಾತು ಕೇಳಿ ನಾವು ಗೋವರ್ಧನಕ್ಕೆ ಪೂಜೆ ಮಾಡಿದ್ದಕ್ಕೆ, ಇಂದ್ರನ ಪೂಜೆ ಬಿಟ್ಟಿದ್ದಕ್ಕೆ ನಮಗೆ ಇಂಥ ಅನಾಹುತ ಆಗ್ತಾ ಇದೆ ಎಂದಾಗ ಕೃಷ್ಣ ಹೇಳ್ದ, ನನ್ನ ಮಾತು ಕೇಳಿದವರು ಯಾರೂ ಹಾಳಾಗೋದಿಲ್ಲ, ಯೋಚನೆ ಮಾಡಿರಿ ಅಂತಂದು. ನನ್ನ ಮಾತು ಕೇಳಿದವರಿಗೆ ಎಂದೂ ಕೆಡಕಾಗೋದಿಲ್ಲ. ನನ್ನ ಮಾತು ಕೇಳಿ ನೀವು ಗೋವರ್ಧನಕ್ಕೆ ಪೂಜೆ ಮಾಡಿದ್ದೀರಲ್ಲ, ಇಂದ್ರ ಸಿಟ್ಟಾಗಿ ನಿಮ್ಮ ಆಸ್ತಿ ಪಾಸ್ತಿ ನಾಶ ಆಗಬೇಕು ಅಂತ ಮಳೆ ಸುರಿಸ್ತಿದ್ದಾನೆ. ನಿಮ್ಮನ್ನೆಲ್ಲ ನಾನು ಕಾಪಾಡ್ತೀನಿ, ನಿಮ್ಮನ್ನೆಲ್ಲ ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಶ್ರೀಕೃಷ್ಣ ಅವರಿಗೆ ಆಶ್ವಾಸನೆ ಕೊಟ್ಟು ಗೋವರ್ಧನ ಪರ್ವತವನ್ನು ಎಡಗೈಯಲ್ಲಿ ಕಿತ್ತಿ ಕಿರುಬೆರಳಲ್ಲಿ ಹಿಡಿದಂತೆ, ಛತ್ರಿ ಹಿಡಿದ ಹಾಗೆ. ವಿಶಾಲವಾದ ಪರ್ವತ ಗೋವರ್ಧನ ಪರ್ವತ ಅಂದರೆ. ಸುಮಾರು ಅದಕ್ಕೆ ಪ್ರದಕ್ಷಿಣೆ ಬರಬೇಕಾದ್ರೆ 25 ಕಿಲೋಮೀಟರ್ ಆಗ್ತದೆ ಒಂದು ಸಲ ಸುತ್ತು ಬರಬೇಕಾದ್ರೆ.
ಅಂಥ ಗೋವರ್ಧನ ಪರ್ವತವನ್ನು ಕಿತ್ತಿ ಛತ್ರಿ ಹಿಡಿದಂತೆ ಹಿಡ್ದ. ಎಲ್ಲರೂ ಇದರ ಕೆಳಗಡೆ ಬರ್ರಿ, ಯಾರಿಗೂ ಮಳೆ ಬಾಧೆ ಇಲ್ಲ ಅಂದ. ಎಲ್ಲರೂ ಗೋವರ್ಧನದ ಕೆಳಗಡೆ ಆಶ್ರಯ ಪಡೆದಿದ್ದಾರೆ. ಒಬ್ಬರಿಗೂ ಮಳೆಯ ಬಾಧೆ ಆಗಲಿಲ್ಲ. 7 ದಿವಸ ಮಳೆ ಬಂತಂತೆ. 7 ದಿನ ಮಳೆ ಬಂದಾಗ ಶ್ರೀಕೃಷ್ಣ ಒಂದು ಸ್ವಲ್ಪನೂ ಕೂಡ ಅಲ್ಲಾಡಿಸದೆ, ಕೈ ಸಡ್ಲು ಮಾಡದೆ ಗೋವರ್ಧನ ಪರ್ವತ ಎತ್ತಿದ್ದ. ಎಲ್ಲರೂ ವೃದ್ಧರು, ದನಕರುಗಳು, ವಯಸ್ಸಾದವರು, ತರುಣರು ಎಲ್ಲ ಗೋವರ್ಧನದ ಕೆಳಗೆ ಇದ್ದಾರೆ. ಇಡೀ ನಂದಗೋಕುಲ ಅದರ ಕೆಳಗಡೆ ಬಂತು. ಇಂಥ ಗೋವರ್ಧನೋದ್ಧಾರಿಯಾದ ಕೃಷ್ಣನ್ನ ನೋಡಿ ಯಶೋಧಾದೇವಿಗೆ ಪರಮಾನಂದ ಆಯಿತು. ನನ್ನ ಮಗ ಎಂಥ ಸಾಹಸ ಮಾಡ್ತಾ ಇದ್ದಾನೆ. ಎಲ್ಲರ ಹತ್ರ ಹೋಗಿ ಕೇಳೋದಂತೆ ಯಶೋಧಾದೇವಿ, ಈ ಬೆಟ್ಟ ಎತ್ತಿದಾನಲ್ಲ ಯಾರು ಗೊತ್ತೇನ್ರಿ ಅಂತ ಕೇಳ್ತಿದ್ದೆ. ಯಾರಾದರೂ ಗೊತ್ತಿಲ್ಲ ಅಂದ್ಕೂಡಲೇ ನನ್ನ ಮಗನೇ ಅವನು ಅಂತ ಪರಿಚಯ ಮಾಡೋದು. ಸುಮ್ಮನೆ ಕೇಳಿದಂಗೆ ಮಾಡೋದು, ನನ್ನ ಮಗ ಅಂತ ಅನ್ನೋದು. ಅಷ್ಟ ಆನಂದ. ಆನಂದೇನ ಯಶೋದಯ ಸಮದನಂ ಗೋಪಾಂಗನಾಭಿಶ್ಚಿರಂ. ಕೃಷ್ಣನ ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಯೋಚನೆ ಮಾಡಿದ್ರಂತೆ. ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡಿದರು. ಯಶೋಧಾದೇವಿಗೆ ಪರಮಾನಂದ. ಆ ಗೊಲ್ಲ ಬಾಲಿಕೆಯರಿಗೆಲ್ಲ ಏನು ಯೋಚನೆ ಅಂತಂದರೆ, ಮುಂದೆ ನಾವು ಮದುವೆ ಮಾಡ್ಕೊಳ್ಳೋದಾದರೆ ಇವನ್ನೇ ಮಾಡ್ಕೋಬೇಕು ಅಂತ ಎಲ್ಲರೂ ಯೋಚನೆ ಮಾಡಿದ್ರಂತೆ. ಯಾಕೆಂದರೆ ಎಂಥ ಸಾಹಸಿ. ಪ್ರಸಂಗ ಬಂದರೆ ಬೆಟ್ಟ ಎತ್ತಲಿಕ್ಕೂ ತಯಾರಿದ್ದ. ಗೋವರ್ಧನ ಬೆಟ್ಟ ಎತ್ತಿದಂಥ ಸಾಹಸಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಸಮಾಧಾನಂ ಕಾಮಾವಿಷ್ಟರಾಗಿ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಇವನ ಸಮವಯಸ್ಕರಾದ ಹುಡುಗರೆಲ್ಲ ಇದ್ದರು. ಅವರಿಗೆಲ್ಲ ಅಸೂಯೆ. ಒಬ್ಬನೇ ಹೊತ್ತಿದ್ದಾನೆ, ನಮಗೂ ಒಂದು ಚಾನ್ಸ್ ಕೊಟ್ಟರೆ ನಾವು ಹೊರಬಹುದು, ನಮಗೂ ಕೀರ್ತಿ ಬರ್ತದೆ ಅಂತ ಹುಡುಗರೆಲ್ಲ ನಮಗೆ ಕೊಟ್ಟರೆ ನಾವು ಹೊರ್ತೀವಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ರು. ಕೃಷ್ಣನಿಗೆ ಗೊತ್ತಾಯಿತು, ಯಾರಾದರೂ ಹೊರೋದಾದರೂ ಹೊರ್ರಿ ಅಂತ. ಎಲ್ಲರೂ ಬಂದರು, ನಾ ಹಿಡಿತೀವಿ ಅಂತ ಕೈ ಹಿಡಿದ್ರು. ಸ್ವಲ್ಪ ಸಡ್ಲು ಮಾಡಿದ, ಮೂಳೆ ಮುರಿಯುವಷ್ಟಾಯ್ತಂತ ಅವರಿಗೆ. ಆಮೇಲೆ ತಾನೇ ಪರ್ವತವನ್ನು ಹಿಡಿದಿದ್ದಾನೆ. ವಯಸ್ಸಾದ ಮುದುಕರಿದ್ದರು, ಅವರಿಗೆ ಪ್ರಾಣಭೀತಿ. ಅವ್ರಿಗೆ ಇನ್ನೇನು ಯೋಚನೆ ಇಲ್ಲ, ಪ್ರಾಣಭೀತಿ. ಎಲ್ಲಿ ಬಿಟ್ಬಿಡ್ತಾನೋ, ಕೈ ಸೋತು. ಹೇಳಿಬಿಟ್ರಾದರೂ ಪರವಾಗಿಲ್ಲ, ಇದಕ್ಕಿದ್ದ ಹಾಗೆ ಕೈ ಸೋತೋಯ್ತು ಅಂತ ಬಿಟ್ಟರೆ ನಮ್ಮ ತಲೆ ಮೇಲೆ ಬೀಳ್ತದಲ್ಲ ಅಂತ, ನಮ್ಮ ಪ್ರಾಣ ಹೋಗ್ತದೆ ಅಂತ ಗಾಬರಿಯಾಗಿ ವಯಸ್ಸಾದ ಮುದುಕರು ತಾವು ತಂದಿರೋ ವಾಕಿಂಗ್ ಸ್ಟಿಕ್ಕನ್ನು ಮೇಲ್ಮುಟ್ಟಿಸಿದ್ರಂತ. ಕೆಳಗಿಡೋದನ್ನು ಮೇಲ್ಮುಟ್ಟಿದ್ರಂತ. ಅಕಸ್ಮಾತ್ ಬಿಟ್ಟರೆ ನಮ್ಮ ಮೇಲೆ ಬೀಳೋದು ಬೇಡ ಅಂತ. ಅವ್ರ ಕೈಯೂ ನಡುಗ್ತಾ ಇದೆ, ಬೇರೆ ಗಡಗಡ ನಡುಗ್ತಾ ಇದೆ. ಆ ವಾಕಿಂಗ್ ಸ್ಟಿಕ್ ಮೇಲೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆಶಂಕ, ಪ್ರಾಣದ ಮೇಲೆ ಶಂಕ, ಎಲ್ಲಿ ಬಿಟ್ಬಿಡ್ತಾನೋ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. 7 ದಿವಸ ಆಯಿತು. ಬೇಕಾದಷ್ಟು ಮಿಂಚು, ಗುಡುಗು ಎಲ್ಲ ಬಂತು. ಯಾವುದಕ್ಕೂ ಕೃಷ್ಣ ವಿಚಲಿತ ಆಗಲಿಲ್ಲ. ಅಖಂಡ 7 ದಿವಸ ಬೆಟ್ಟ ಹೊತ್ತು ನಿಂತ. ಒಂದು ಸ್ವಲ್ಪವೂ ಕೂಡ ಅಲ್ಲಾಡಲಿಲ್ಲ ಬೆಟ್ಟ. ಮೋಡದಲ್ಲಿ ನೀರೇ ಖರ್ಚಾಗೋಯ್ತು. ಪ್ರಳಯ ಕಾಲದ ಮೋಡ ನೀರು ಖರ್ಚಾಗಿ ಮೋಡದ್ದು. ಆಮೇಲೆ ಮಳೆ ನಿಂತಿತು. ಮಳೆ ನಿಂತ ಮೇಲೆ ಇಂದ್ರ ಏಕಾಂತದಲ್ಲಿ ಒಂದು ಸಲ ಕೃಷ್ಣನ ಹತ್ರ ಬಂದು ತಾನೇ ಪಟ್ಟಾಭಿಷೇಕ ಮಾಡಿ, ಸುರಭಿಯನ್ನು ಹಸುವನ್ನು ತಂದು ಅದರ ಹಾಲಿನಿಂದ ಪಟ್ಟಾಭಿಷೇಕ ಮಾಡಿ, ನಾನು ಮಾಡಿದ ಪಾಪ ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿ ಗೋವಿಂದ ನಾಮ ಕೀರ್ತನೆ ಮಾಡಿದನಂತೆ. ಗೋವಿಂದ ನಾಮ ಚ ಪಠನ್ ಸ್ವಕೃತ ಅಘ ಶಾಂತೈ. ಅಘ ಅಂದ್ರೆ ಪಾಪ. ಗೋವಿಂದ ನಾಮ ಚ ಪಠನ್, ಗೋವಿಂದ ಪಟ್ಟಾಭಿಷೇಕ ಅಂತ ಇದಕ್ಕೆ ಕರೀತಾರೆ. ಇಂದ್ರ ಮಾಡಿದ್ದು. ಯಾಕೆ ಅಂದರೆ ಗೋವಿಂದ ನಾಮ ಪಾಪ ಪರಿಹಾರಕವಾದ ನಾಮ. ಎಲ್ಲ ನಾಮಗಳು ಪಾಪ ಪರಿಹಾರಕವೇ. ಅಚ್ಯುತಾನಂತ ಗೋವಿಂದ. ಎಲ್ಲ ನಾಮಗಳಲ್ಲಿ 3 ನಾಮ ಬಹಳ ವಿಶೇಷ. ಅಚ್ಯುತ, ಅನಂತ, ಗೋವಿಂದ. ಈ 3 ನಾಮಗಳಿಗೆ ವೈಶಿಷ್ಟ್ಯ ಇದೆ. ಹಾಕೋದಲ್ಲ, ಹೇಳೋದಷ್ಟೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಎಲ್ಲ ಪಾಪ ಪರಿಹಾರ. ಅದರಲ್ಲಿಯೂ ಗೋವಿಂದ ನಾಮ ಇನ್ನೂ ವಿಶೇಷ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಗೋವಿಂದ ಹಾಕೋ ಪದ್ಧತಿ. ಊಟಕ್ಕೆ ಕೂತಾಗಲೂ ಗೋವಿಂದ ಹಾಕಿದ ಮೇಲೆ ಊಟ ಮಾಡಬೇಕು. ಎಲ್ರದ್ದು ಊಟ ಮುಗಿದ್ಮೇಲೆ ಮುಗಿದವ್ರು ಹೇಳೋದಲ್ಲ. ಗೋವಿಂದ ನಾಮ ಕೀರ್ತನೆ ಮಾಡಿದ ಮೇಲೆ, ಗೋವಿಂದ ಹಾಕಿದ ಮೇಲೆ ಹೇಳಬೇಕು. ಮಧ್ಯದಲ್ಲಿ ಏನಾದರೂ ಹಾಡು ಹಾಡಿದರೆ ಅದು ಮುಗಿದ ಕೂಡಲೇ ಗೋವಿಂದ ಅಂತ ಗೋವಿಂದ ನಾಮ ಕೀರ್ತನೆ ಮಾಡಬೇಕು. ಎಲ್ಲ ಸಂದರ್ಭದಲ್ಲಿಯೂ ಗೋವಿಂದ ನಾಮ. ಅಂತೂ ಗೋವಿಂದ ನಾಮಕ್ಕೆ ಬಹಳ ಮಹತ್ವ ಇದೆ. ಕೃಷ್ಣನಿಗೆ ದೇವೇಂದ್ರ ಬಂದು ಆ ಗೋವಿಂದ ನಾಮ ಕೀರ್ತನೆ ಮಾಡಿ, ಸುರಭಿಯ ಹಾಲಿನಿಂದ ಪಟ್ಟಾಭಿಷೇಕ ಮಾಡಿ, ತಾನೇನು ಅಪರಾಧ ಮಾಡಿದ್ದ ಕೃಷ್ಣನಿಗೆ ಅದನ್ನು ತೊಳ್ಕೊಂಡು ಮಾರ್ಜನ ಮಾಡಿ ಹೋದ. ಆಮೇಲೆ ಶರದೃತು ಬಂತು. ಶರದೃತು ಬಂದಾಗ ಮಳೆ ಇರೋದಿಲ್ಲ, ಭೂಮಿ ಸ್ವಚ್ಛವಾಗಿರ್ತದೆ, ಕೆಸರು ಇರೋದಿಲ್ಲ, ಆಕಾಶ ಶುಭ್ರವಾಗಿರ್ತದೆ, ಮೋಡ ತುಂಬಿರೋದಿಲ್ಲ. ಇಂಥ ಪರಿಶುದ್ಧವಾದ ಋತು ಶರದೃತು. ಆ ಶರದೃತು ಬಂದಾಗ ಒಂದು ಹುಣ್ಣಿಮೆ ದಿವಸ ಶ್ರೀಕೃಷ್ಣ
ವೇಣುಗಾನ ಮಾಡಿ ಎಲ್ಲ ಗೋಪಿಕಾಸ್ತ್ರೀಯರನ್ನ ಆನಂದಪಡಿಸೋಣ ಅಂತ ಯಮುನಾ ತೀರಕ್ಕೆ ಬರ್ತಿದ್ದಂತೆ. ಸಜಯತಿ ಯದುನಾಥ, ಯದುನಾಥ ಶ್ರೀಕೃಷ್ಣ ಶ್ರಾವಿತ ಅನೇಕ ಗೀತ, ಕೊಳಲಿನಿಂದ ಅನೇಕ ಹಾಡುಗಳನ್ನು ಹಾಡ್ತಾ ಇದ್ದಂತೆ. ಕರಧೃತ ವರವೇಣು, ಕೈಯಲ್ಲಿ ಒಂದು ಶ್ರೇಷ್ಠವಾದ ಕೊಳಲು ಹಿಡ್ಕೊಂಡಿದ್ದಂತೆ. ವರವೇಣು, ಶ್ರೇಷ್ಠವಾದ ಕೊಳಲು ಅಂದರೆ ಯಾವುದೋ ಬಿದಿರಿನಿಂದ ಮಾಡಿದ ಕೊಳಲಲ್ಲ, ಆ ಕೊಳಲಿನಲ್ಲಿ ದೇವತೆಗಳೆಲ್ಲ ಸನ್ನಿಹಿತರಾಗಿರ್ತಿದ್ರು. ಒಂದೊಂದು ರಂಧ್ರದಲ್ಲಿಯೂ ಕೂಡ ಒಬ್ಬೊಬ್ಬ ದೇವತೆಗಳು ತಾರತಮ್ಯ ಪ್ರಕಾರ ಇರ್ತಿದ್ರಂತೆ. ಯಾವುದನ್ನು ತುಟಿಯಲ್ಲಿ ಇಟ್ಕೊಳ್ತಿದ್ದ ತನ್ನ ಬಾಯಲ್ಲಿ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದಂತೆ. ವೇಣುಮಾವಿಶ್ಯ ಶ್ರೀದೇವಿ ಅಂತಾರೆ. ಶ್ರೀದೇವಿ ವೇಣುಮಾವಿಶ್ಯ, ಶ್ರೀದೇವಿಯ ಸನ್ನಿಧಾನ ಇದ್ದದ್ದನ್ನು ಬಾಯಲ್ಲಿ ಇಟ್ಟುಕೊಳ್ಳೋನು, ಉಳಿದದ್ದನ್ನು ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ಅಲ್ಲಿ ತಾರತಮ್ಯ ಪ್ರಕಾರ ದೇವತೆಗಳು. ಕರಧೃತ ವರ ವೇಣು ಕಾಮಿನಿ ಕಾಮಧೇನು, ಕಾಮಿನಿಯರಿಗೆಲ್ಲ ಕಾಮಧೇನುವಾಗಿದ್ದ. ಕಾಮಧೇನು ಬಂತು ಅಂದರೆ ಎಲ್ಲರೂ ಓಡಿ ಬರ್ತಾರೆ, ನಮಗೆ ಬೇಕಾದ ಕೊಡ್ತಾನೆ ಅಂತ, ಕೊಡ್ತದೆ ಹಸು ಅಂತ. ಹಾಗೆ ಕಾಮಿನಿಯರಿಗೆಲ್ಲ ಕಾಮಧೇನುವಾಗಿದ್ದ. ಸುಲಲಿತ ವನಮಾಲಹ, ವನಮಾಲಾ ವಿಭೂಷಿತನಾಗಿದ್ದ. ಸುಂದರಾಪಾಂಗಲೀಲ ಸಜಲ ಜಲದ ಮೂರ್ತಿ, ಮೇಘಶ್ಯಾಮನಾಗಿದ್ದ. ಸಾಧುಭಿರ್ಗೀತ ಕೀರ್ತಿ, ಅನೇಕ ಸಾಧುಗಳು ಅವನ ವೇಣುಗೋಪಾಲ ಕೃಷ್ಣನನ್ನು ಮೈಮರೆತು ವರ್ಣನೆ ಮಾಡ್ತಾ ಇದ್ದಾರೆ. ನಾನಾ ರೀತಿ ವರ್ಣನೆ ಮಾಡಿದ್ದುಂಟು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಬ್ಬರಿಗೆ ರೋಗ ಬಂದಿತ್ತಂತೆ. ಆ ರೋಗ ಪರಿಹಾರ ಆಗಬೇಕು ಅಂತ ಹೇಳಿ ಗುರುವಾಯೂರು ಕೃಷ್ಣ ಅಂತ ಪ್ರಸಿದ್ಧಿ. ಗುರುವಾಯೂರು ಅಪ್ಪನ್ ಅಂತ ಕರೀತಾರೆ ತಮಿಳಿನಲ್ಲಿ. ಆ ಅಪ್ಪನ್ ಅಂದರೆ ಕೃಷ್ಣ. ಆ ಗುರುವಾಯೂರು ಕೃಷ್ಣನನ್ನು ಆ ರೀತಿ ಸ್ತೋತ್ರ ಮಾಡಿದ್ದಾರಂತೆ. ಇದು ಅವರು ವರ್ಣನೆ ಮಾಡೋದು ಕೃಷ್ಣನ್ನ. ಕೇಶಪಾಶಧೃತ ಪಿಂಚಿಕಾ ವಿತತಿ, ತಲೆ ಚೆನ್ನಾಗಿ ಬಾಚಿಕೊಂಡು ಅದರಲ್ಲಿ ನವಿಲು ಗರಿಯನ್ನೇ ಇಟ್ಕೊಂಡಿರ್ತಿದ್ದಂತೆ ತಲೆ ಮೇಲೆ. ಕೇಶಪಾಶಧೃತ ಪಿಂಚಿಕಾ ವಿತತಿ ಸಂಚರನ್ಮಕರ ಕುಂಡಲಂ, ಕರ್ಣಕುಂಡಲಗಳು ಅಲ್ಲಾಡ್ತಾ ಇದ್ವಂತೆ. ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ, ಪೀತಾಂಬರಧಾರಿಯಾಗಿದ್ದ. ಕಾಲ್ಗೆಜ್ಜೆಗಳು ಶಬ್ದ ಮಾಡ್ತಾ ಇದ್ವು. ಈ ರೀತಿಯಾಗಿ ಶ್ರೀಕೃಷ್ಣ ಶೃಂಗಾರ ಮಾಡಿಕೊಂಡು ಯಮುನಾ ತೀರಕ್ಕೆ ಹೋಗಿ ಒಬ್ಬನು ಸೀದಾ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ತಮಾಲ ವೃಕ್ಷ ಅಂತ ಅದರ ಕೆಳಗಡೆ ನರ್ತನ ಮಾಡೋದು, ವೇಣುಗಾನ ಮಾಡೋದು ಮಾಡ್ತಾ ಇದ್ದ. ಆ ರಾಸಕ್ರೀಡಾ ರಥನಾಗಿರ್ತಕ್ಕಂಥ ವೇಣುಗಾನ ರಥನಾದಂಥ ಕೃಷ್ಣನನ್ನು ವರ್ಣನೆ ಮಾಡಿದ್ದಾರೆ. ಕೃಷ್ಣ ವೇಣುಗಾನ ಮಾಡಲಿಕ್ಕೆ ಹೋದಾಗ ಒಬ್ಬನೇ ಹೋಗಿ ವೇಣುಗಾನ ಮಾಡ್ತಿದ್ದ. ಅದು ಕಿವಿಗೆ ಬಿದ್ದು ಕೂಡಲೇ ಗೋಪಿಕಾಸ್ತ್ರೀಯರೆಲ್ಲ ತಮ್ಮ ಮನೆ ಕೆಲಸ ಅರ್ಧಂಬರ್ಧ ಬಿಟ್ಟಲ್ಲೇ ಬಿಟ್ಟು ಓಡಿ ಬರ್ತಿದ್ರಂತೆ. ಯಾರೋ ಹಾಲು ಕರಿತಾ ಇದ್ದರೆ ಆ ಪಾತ್ರೆ ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದಾರಂತೆ. ಬಂದಿರತಕ್ಕಂಥ ಯಜಮಾನರಿಗೆ ಬಡಿಸ್ತಾ ಇದ್ದ ಒಬ್ಬ ಗೋಪಿಕಾಸ್ತ್ರೀ ಅನ್ನ ಬಡಿಸಿದಾಳೆ, ಸಾರು ಬಡಿಸಿಲ್ಲ, ನಿಮ್ಮ ಮನೆ ಬಾರ ಅಂತ ಓಡಿ ಬಂದುಬಿಟ್ಲಂತೆ. ಯಾಕೆಂದರೆ ವೇಣುಗಾನ ಕಿವಿಗೆ ಬಿತ್ತು. ಸ್ವಲ್ಪ ತಡ ಮಾಡಿದರೆ ಅವಳಿಗೆ ಮತ್ತೆ ಅಲ್ಲಿ ಪ್ರವೇಶ ಇದ್ದಿಲ್ಲ. ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ, ಗಂಡ ಚುಂಬನ ಕುತೂಹಲ ಕಾಮ, ಖಂಡಿತ ನನ್ನ ಸರೋರುಹಧಾಮ. ಮಾ 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 ಅಂದ್ರೇನು? ಬೇಡ ಅಂತರ್ಥ. ಮಾಘನ್ ಕಾವ್ಯ ಮಾ ಬೇಡ, ನಂದು ಓದ್ರಿ, ರುಕ್ಮಿಣಿ ವಿಜಯ ಓದ್ರಿ. ಮಾಘ ಮಾ ಬೇಡ, ಅದು ಮಾ ಅಘ ಅದು ಬೇಡ, ನಂದು ಓದ್ರಿ. ಹೀಗೆ ಮಂಡಲೀಕೃತ ಮನೋರಮ ರಾಮ ಬಂದಿರತಕ್ಕಂಥ ಗೋಪಿಕಾಸ್ತ್ರೀಯರನ್ನ ಮಂಡಲಾಕಾರವಾಗಿ ನಿಲ್ಲಿಸ್ತಿದ್ದಂತೆ. ಆ ಮಂಡಲ ಹೇಗಿರ್ತಿತ್ತು ಅಂತಲೂ ಕೂಡ ಒಬ್ಬ ಕವಿ ಹೇಳ್ತಾನೆ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ, ಮಾಧವಂ ಮಾಧವಂ ಅಂತರೇ ಅಂಗನಾ, ಇತ್ತಮಾ ಕಲ್ಪಿತೆ ಮಂಡಲೇ ಮಧ್ಯಗಃ ಸಂಜಗೌ ವೇಣುನಾ ದೇವಕೀ ನಂದನ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ, ಆ ಕಡೆ ಒಬ್ಬ ಗೋಪಿಕಾಸ್ತ್ರೀ, ಈ ಕಡೆ ಒಬ್ಬ ಗೋಪಿಕಾಸ್ತ್ರೀ, ಮಧ್ಯದಲ್ಲಿ ಕೃಷ್ಣ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ, ಈ ರೀತಿ ಒಂದು ಮಂಡಲ. ಇನ್ನೊಂದು ಮಂಡಲ ಹೇಗೆ ಅಂದರೆ ಮಾಧವಂ ಮಾಧವಂ ಅಂತರೇ ಅಂಗನಾ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ. ಹೀಗೆ ಯಮುನಾ ತೀರದಲ್ಲಿ ಅನೇಕ ಮಂಡಲಾಕಾರಗಳಾಗಿ ತಾನೇ ಅನಂತ ರೂಪ ಧರಿಸಿ ಕೃಷ್ಣ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ, ಹೀಗೆ ಒಂದು ಮಂಡಲ ನಿಲ್ಲಿಸಿ ಸಂಜಗೌ ವೇಣುನಾ ದೇವಕೀ ನಂದನ, ಆ ಮಂಡಲದ ಮಧ್ಯದಲ್ಲಿ ನಿಂತುಕೊಂಡು ವೇಣುಗಾನ ಮಾಡೋದು.
ಅವರೆಲ್ಲ ಅದಕ್ಕೆ ಸರಿಯಾಗಿ ನರ್ತನ ಮಾಡ್ತಿದ್ರು. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗ ಗತಿ ಯೋಜನ, ಅದಕ್ಕೆ ಸರಿಯಾಗಿ ಗತಿ ಹೆಜ್ಜೆ ಹಾಕ್ತಿದ್ರು, ತಾನ ಆ ಸ್ವರ ಹೇಳ್ತಾ ಇದ್ರು. ಈ ರೀತಿ ವೇಣುಗಾನದ ವೈಭವ ಶ್ರೀಕೃಷ್ಣಂದು. ಈಗ ಅನೇಕ ಮಂಡಲಗಳು. ಯಾರಾದರೂ ತಡವಾಗಿ ಬಂದರೆ ಗೋಪಿಕಾ ಸ್ತ್ರೀಯರು ಆ ಮಂಡಲದಲ್ಲಿ ಪ್ರವೇಶ ಇಲ್ಲ, ಅವರಿಗೆ ಹೊರಗೆ ನಿಂತ್ಕೊಂಡು ನೋಡಬೇಕಷ್ಟೆ. ಅದಕ್ಕೆ ಕೃಷ್ಣ ವೇಣುಗಾನ ಮಾಡಿದ ಕೂಡಲೇ ಎಲ್ಲರೂ ತಮ್ಮ ತಮ್ಮ ಕೆಲಸ ಬಿಟ್ಟು ಧಾವಿಸಿ ಬರ್ತಿದ್ರಂತ. ಯಜಮಾನರಿಗೆ ಬಡಿಸ್ತಾ ಇದ್ದವರು ಅರ್ಧಕ್ಕೆ ಬಿಟ್ಟು ಬರ್ತಿದ್ರು, ಮಗು ಅಳ್ತಾ ಇದ್ದರೆ ಅರ್ಧಕ್ಕೆ ಬಿಟ್ಟು ಬರೋದು. ಇನ್ನೊಬ್ಬಳಂತೂ ಕೃಷ್ಣ ವೇಣುಗಾನ ಮಾಡುವ ಸಮಯ ಶೃಂಗಾರ ಮಾಡ್ಕೊಂಡು ಹೋಗಬೇಕು ಅಂತ ಶೃಂಗಾರಕ್ಕೆ ತಯಾರಾಗಿದ್ದಾಳೆ. ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಇನ್ನೊಂದು ಕಣ್ಣಿಗೆ ಹಚ್ಕೋಬೇಕು, ವೇಣುಗಾನ ಕಿವಿಗೆ ಬಿತ್ತು, ಹಾಗೆ ಓಡ್ಬಿಟ್ಲಂತ. ಗಂಡನೇ ಹೇಳಿದ್ನಂತೆ ಇನ್ನೊಂದು ಕಣ್ಣಿಗೆ ಹಚ್ಕೊಂಡೆಲ್ಲ ಹಚ್ಕೊಂಡು ಹೋಗು ಅಂತ. ಅಯ್ಯೋ, ಕೃಷ್ಣನ್ ನೋಡೋದೇ ಕಣ್ಣಿಗೆ ಸೌಂದರ್ಯ, ಅದೇ ಕಾಡಿಗೆ, ಈ ಕಾಡಿಗೆ ಏನು ಉಪಯೋಗ ಅಂತಂದು ಕೃಷ್ಣನ್ ನೋಡೋದೇ ಕಣ್ಣಿಗೆ ಸೌಂದರ್ಯ. ಇನ್ನೊಬ್ಳು ಗೆಜ್ಜೆ ತಗೊಂಡು ಕೈಗೆ ಹಾಕ್ಕೋತಾ ಇದ್ದಾಳೆ, ಬಳೆ ಕಾಲಿಗೆ ಏರಿಸ್ಕೋತಾ ಇದ್ದಾಳೆ. ಸಂಭ್ರಮ. ಗೆಜ್ಜೆ ಕೈಯಲ್ಲಿ ನಿಲ್ತಾ ಇಲ್ಲ, ಬಳೆ ಕಾಲಿಗೆ ಏರ್ತಾ ಇಲ್ಲ, ಎರಡನ್ನೂ ಬಿಸಾಡಿ ಓಡಿ ಬಂದ್ಬಿಟ್ಲಂತ. ಕೃಷ್ಣನ ಹತ್ರ ಹೋಗುವಾಗ ಇದೇನು ಕೃಷ್ಣನ ದರ್ಶನವೇ ಎಲ್ಲ ನಮಗೆ ಸೌಭಾಗ್ಯ ಅಂತ ಹೇಳಿ ಬಂದಿದ್ದಾರೆ. ಅವ್ರನ್ನೆಲ್ಲ ಮಂಡಲಾಕಾರವಾಗಿ ನಿಲ್ಲಿಸಿ ವೇಣುಗಾನ ಮಾಡ್ತಾ ಇದ್ದ ಶ್ರೀಕೃಷ್ಣ ಸಂತೋಷಪಡಿಸಿದ್ದಾನೆ. ಊಟನೂ ಕೂಡ ಬಿಟ್ಟು ಬರ್ತಿದ್ರಂತೆ. ಕೈಗೆ ಉಂಗುರ, ಬಳೆ, ಏನೇನೋ ಮಾಡ್ಕೊಂಡಿದ್ರಂತೆ ಪದಾರ್ಥಗಳು, ಯಾವುದೂ ಹಾಕ್ಕೊಂಡಿಲ್ಲ. ಕೃಷ್ಣನ ಸೇವೆನೇ ಕೈಗೆ ಭೂಷಣ. ಕಂಕಣಕ್ಕಿಂತ ಭೂಷಣ ಯಾವುದು ಅಂದರೆ ಕೃಷ್ಣನ ಸೇವೆ ಮಾಡಬೇಕು, ಅದೇ ಭೂಷಣ ಅಂತ ಹೇಳಿಕೊಂಡು ಅಲ್ಲಿಗೆ ಬರ್ತಿದ್ರು. ಬಂದವ್ರನ್ನೆಲ್ಲ ಶ್ರೀಕೃಷ್ಣ ಒಂದು ದಿವಸ ಕೇಳಿದನಂತೆ, ನಿಮ್ಮ ಮನೇಲಿ ಯಾರೂ ಇಲ್ವಾ ನಿಮಗೆ ಅಂತ ಕೇಳ್ತಿದ್ರು. ನಿಮ್ಮ ಗಂಡಂದ್ರಿಲ್ವಾ, ಅತ್ತೆ ಮಾವಂದ್ರಿಲ್ವಾ, ಮಕ್ಕಳಿಲ್ವಾ? ವೃದ್ಧರಾದಂಥ ತಂದೆ ತಾಯಿ ಅತ್ತೆ ಮಾವ ಅವ್ರ ಸೇವೆ ಬಿಟ್ಟು ಯಾಕೆ ನನ್ನ ಸುತ್ತ ಬೆನ್ನು ಹತ್ತಿದ್ದೀರಿ? ನನ್ನ ಪಾಡಿಗೆ ನಾನು ಇಲ್ಲಿ ವೇಣುಗಾನ ಮಾಡ್ತಿದ್ರೆ ನೀವ್ಯಾಕೆ ಮನೆ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದ್ರಿ ಅಂತ ಕೇಳ್ತಾ ಇದ್ದಾನೆ. ಭರ್ತೃ ಜನನ್ಯಾದೇಹೆ, ತಂದೆ ಗಂಡ ತಾಯಿ ಅವರ ಪರಿಚರ್ಯ ಮಾಡಬೇಕು. ವ್ರಜತ ವ್ರಜಮೇ ವಾತಃ, ವ್ರಜ ಅಂದ್ರೆ ನಂದಗೋಕುಲ, ನಂದಗೋಕುಲಕ್ಕೆ ವ್ರಜತ ಹೋಗ್ರಿ, ಅವ್ರು ನಿಮ್ಮನ್ನೇ ನಂಬಿಕೊಂಡು ಕಾಯ್ತಿರ್ತಾರೆ, ಅವ್ರ ಸೇವೆ ಮಾಡ್ರಿ ಅಂತ ಹೇಳಿ ಕಳಿಸಿದರೆ ಅವ್ರು ಹೇಳ್ತಾರಂತೆ, ಇದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ತಂದೆ ತಾಯಿ ಗಂಡ ಎಲ್ಲರೂ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ ಗಂಡ ಎಷ್ಟು ಜನ್ಮದಲ್ಲಿ ಶತ್ರು ಆಗಿದ್ನೋ ಏನೋ ಯಾರಿಗೆ ಗೊತ್ತು ಅಂತಾರೆ. ಗೋಪಿಕಾ ಸ್ತ್ರೀಯರು ಹಂಗೆ ಹೇಳಿದರು, ನೀನು ಹಾಗಲ್ಲ ಕೃಷ್ಣ, ನೀನು ಪ್ರತಿ ಜನ್ಮದಲ್ಲಿಯೂ ಕೂಡ ನೀನೇ ನಮಗೆ ಗಂಡ, ನೀನೇ ತಂದೆ, ನೀನೇ ತಾಯಿ, ನೀನೇ ಅಣ್ಣ, ನೀನೇ ತಮ್ಮ, ನೀನೇ ಬಂಧು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ನೀನೇ ನಮಗೆಲ್ಲ ಆಗಿದ್ದಿ. ಅವರೆಲ್ಲ ಜನ್ಮ ಜನ್ಮಾಂತರಕ್ಕೆ ಬದಲಾಗುವರು. ಈ ಜನ್ಮದಲ್ಲಿ ತಂದೆ, ಹಿಂದಿನ ಜನ್ಮದಲ್ಲಿ ನಾನೇ ಅಪ್ಪ ಆಗಿದ್ನೋ ಏನೋ ಯಾರಿಗೆ ಗೊತ್ತು. ನಮ್ಮ ಗಂಡ ಈ ಜನ್ಮದಲ್ಲಿ ಗಂಡ, ಇನ್ನೆಷ್ಟು ಜನ್ಮಕ್ಕೆ ಶತ್ರು ಆಗ್ತಾನೋ, ಹಿಂದೆಷ್ಟು ಜನ್ಮಕ್ಕೆ ಆಗಿದ್ದಾನೋ ಗೊತ್ತಿಲ್ಲ. ಮಕ್ಕಳು ಅಷ್ಟೇನೆ, ಶತ್ರುಗಳೇ ಮಕ್ಕಳಾಗಿ ಹುಟ್ಟೋದು ಉಂಟು. ಶೇಡ್ ತೀರಿಸ್ಕೊಳ್ಳಿಕ್ಕೆ ಏನೇನೋ ಕಿರಿಕಿರಿ ಮಾಡ್ತಿರ್ತಾರೆ. ಆದ್ದರಿಂದ ಅವರೆಲ್ಲ ಪ್ರತಿ ಜನ್ಮಕ್ಕೂ ಕೂಡ ಯಾರು ಪಿತೃ ಮಾತೃ ಭರ್ತೃ ಜನನಿ ಆಗೋದಿಲ್ಲ. ಪ್ರತಿ ಜನ್ಮದಲ್ಲಿಯೂ ಕೂಡ ನೀನೇ ಪಿತೃ ಪತಿ ಎಲ್ಲವೂ ಆಗಿದ್ದಿ, ನಿನ್ನನ್ನು ಸೇವೆ ಮಾಡ್ತೀವಿ. ಹೋಗಲಿ, ಗಂಡ ಅತ್ತೆ ಮಾವಂದರೆ ಸೇವೆ ಮಾಡಿದರೂ ಬರೋ ಫಲ ಏನು? ನಿನ್ನ ಸೇವಾ ಭಾಗ್ಯ ಬಂದು ಮೋಕ್ಷ ಸಿಗೋದೇ ಫಲ. ಡೈರೆಕ್ಟಾಗಿ ನೀನೇ ಸಿಗುವಾಗ ಅವ್ರನ್ನ ಹೋಗಿ ಅವ್ರ ಸೇವೆ ಮಾಡಿ ಅದರ ನಂತರದಲ್ಲಿ ಮತ್ತೆ ನಿನ್ನ ಸೇವೆ ಮಾಡಿ ಯಾತಕ್ಕೆ? ನೀನೇ ಸಾಕ್ಷಾತ್ ಸಿಕ್ಕಿದ್ದಿ, ನಿನ್ನ ಸೇವೆ ಮಾಡ್ಕೊಂಡಿರ್ತೀವಿ, ಅಲ್ಲಿ ಕಳಿಸ್ಬೇಡ ನಮ್ಮನ್ನು ಅಂತ ಗೋಪಿಕಾ ಸ್ತ್ರೀಯರು ಬೇಡ್ಕೋತಾ ಇದ್ದಾರೆ. ಹೀಗೆ ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಲೀಲೆಯಲ್ಲಿ ಅವ್ರನ್ನೆಲ್ಲ ಆನಂದಪಡಿಸಿದ.